ಅರ್ಥ
ತುಂಬ ಖುಷಿ ಆಯಿತು. ಅಂದರೆ ಸಂತೋಷ್ ಥಿಯೇಟರು ಅಷ್ಟು ದೊಡ್ಡ ಥಿಯೇಟ್ರಲ್ಲಿ ಅಷ್ಟು ಜನ ಬಂದಿರೋವಂಥದ್ದು ಮೊದಲ ಒಂದು ಗೆಲುವು ಅಂತ ನಾನು ಅನ್ಕೋತೀನಿ. ಆ್ಯಂಡ್ ಬಂದಿರೋವಂಥ ಎಲ್ಲರಿಗೂ ಎಸ್ಪೆಷಲಿ ನಾನು ವೆಯ್ಟ್ ಮಾಡ್ತಾ ಇದ್ದಿದ್ದು ಆ ಕ್ಲೈಮ್ಯಾಕ್ಸಿಂಗ್ ಕನೆಕ್ಟ್ ಆಗುತ್ತೆ ಅಂತ. ಬಿಕಾಸ್ ಇಡೀ ಸಿನಿಮಾ ಇರೋದು ಆ ಕ್ಲೈಮ್ಯಾಕ್ಸಲ್ಲಿ ಅದೆಲ್ಲ ಆಯಾಮಗಳನ್ನು ಕನೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಅಲ್ಲಿ ಸಿಕ್ಕಿರೋವಂತಹ ವಿಸಿಲ್ ಇರ್ಬೋದು, ಚಪ್ಪಾಳೆ ಇರ್ಬೋದು, ಒಂದು ರೀತಿಯಲ್ಲಿ ನಾವೇನು 1.5 ವರ್ಷದಿಂದ ಕಾಯ್ತಾ ಇದ್ವಿ. ಒಂದು ನಾವು ಡೇ ಒನ್ನಿಂದ ಹೇಳ್ತಾ ಇದ್ವಿ ಇದೊಂದು ಕಥೆ ಇರೋವಂಥ ಸಿನಿಮಾ, ಒಳ್ಳೆ ಕಥೆ ಇರೋವಂಥ ಸಿನಿಮಾ, ಕಂಟೆಂಟ್ ಸಿನಿಮಾ ಅಥವಾ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಅಂತ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರ ಎಂಡಲ್ಲಿ. ಬಹುಶಃ ಅದಕ್ಕಿಂತ ದೊಡ್ಡ ಅವಾರ್ಡ್ ಸಿಗೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಡೇ ಇಟ್ಸ್ ಅ ಡ್ರೀಮ್ ಫಸ್ಟ್ ಡೇ ಅಂತ ಹೇಳ್ಬೋದು. ಖಂಡಿತ ಇಡೀ ಸಿನಿಮಾ ಇರೋವಂಥದ್ದೇ ಆ ಲೊಕೇಶನ್ ಬ್ಯೂಟಿ ಮೇಲೆ ಅಥವಾ ಆ ಕಥೆ ಇರೋವಂಥದ್ದೇ ಲೊಕೇಶನ್ ಮೇಲೆ. ಅದ್ರ ಜೊತೆಗೆ BGM ಅಷ್ಟು ಆನ್ ಪಾಯಿಂಟ್ ಆಗಿರೋದಕ್ಕೆ ಪ್ರತಿ ಜಾಗದಲ್ಲೂ ಜನರಿಗೆ ಥ್ರಿಲ್ ಆಗ್ತಾ ಇರೋವಂಥದ್ದು ಅಥವಾ ಆ ಕೊನೆಯ ಕ್ಲೈಮ್ಯಾಕ್ಸ್ ನನ್ನ ಪರ್ಫಾರ್ಮೆನ್ಸ್ನ ಹೊಗಳ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೇಯ್ನ್ ರೀಸನ್ ಆ BGM, ಆ ಬ್ಯಾಕ್ಡ್ರಾಪಲ್ಲಿ ಬರೋವಂಥ BGM. ಸೊ ಆ ಮ್ಯೂಸಿಕ್ ಡೆಫಿನೆಟ್ಲಿ ಆನ್ ಟಾಪ್ ಇದೆ. ಖಂಡಿತ ಅದು ಜನ ನಿರ್ಧಾರ ಮಾಡಬೇಕು. ಹಂಗೆ ಅನಿಸಿದ್ರು ಅದು ಒಳ್ಳೆ ಪಾಯಿಂಟ್. ಆದರೆ ಅಲ್ಲಿರೋದೇ ಬೇರೆ, ಇಲ್ಲಿರೋದೇ ಬೇರೆ. ನಾನು ಹೇಳಿದ್ದೆ ಡೇ ಒನ್ನಲ್ಲಿ ಅಲ್ಲಿರೋ ದೈವ, ಇಲ್ಲಿರೋವಂಥದ್ದು ಆರ್ಟಿಕಲ್ ಅಂತ. ಸೊ ಸಿನಿಮಾ ನೋಡಿದಾಗ ಜನರು ಏನು ಹೇಳ್ತಾರೆ, ಒಟ್ಟಾರೆ ಜನರ ಏನು ಅಭಿಪ್ರಾಯ ಇದೆ ಅದು ಖಂಡಿತ ತುಂಬ ಮುಖ್ಯ ಆಗುತ್ತೆ. ಅದೇ ಪೊಲೀಸ್ ಕಾಸ್ಟ್ಯೂಮ್ ಹಾಕಿದ ತಕ್ಷಣ ಪೊಲೀಸ್ ಆಗಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಸೊ ಫಿಸಿಕಲಿ, ಮೆಂಟಲಿ ಅಥವಾ ಬಿಹೇವಿಯರ್ ವೈಸ್ ನಾನು ಪೊಲೀಸ್ ಆಗಬೇಕಾಗಿತ್ತು. ಆ ಹೋಮ್ವರ್ಕ್ ಏನು ನಾನು ಮಾಡಿದ್ದೆ, ಅದಕ್ಕೆ ಒಂದು ರಿಸಲ್ಟ್ ಇಲ್ಲಿ ಫ್ರೇಮಲ್ಲಿ ಕಾಣ್ತಿದೆ ಅಂತ ಅನ್ಕೋತೀನಿ. ಗೊತ್ತಿಲ್ಲ ಸರ್, ಅಂದರೆ ಪಾರ್ಟ್ 2ಗೆ ಹೇಳೇ ಖಂಡಿತ ಇದೆ. ಆದರೆ ಅದೆಲ್ಲ ಜನ ನೋಡಿ ಇದು ಇನ್ನೂ ಫಸ್ಟ್ ಶೋ ಸರ್, ಇನ್ನೂ ತುಂಬ ಶೋಗಳು ಹೌಸ್ಫುಲ್ ಆಗಬೇಕು. ಆ ಹೌಸ್ಫುಲ್ ಶೋಗಳ ಮೇಲೆ ನಿರ್ಧಾರ ಆಗುತ್ತೆ ಪಾರ್ಟ್ 2 ಬರುತ್ತಾ ಅಂತ. ನೆಕ್ಸ್ಟ್ ಖಂಡಿತ ಅಂದರೆ ನಮಗೇನು ನಮ್ಮದೊಂದು ಎವರೇಜ್ ಬಜೆಟ್ ಸಿನಿಮಾ ಆಗಿರೋದ್ರಿಂದಾಗಿ ನಮ್ಗೆ ಸಿಗೋವಂಥ ಶೋಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮಗೇನು ಇವಾಗ ಶೋಸ್ ಸಿಕ್ಕಿದೆ ಆ ಶೋಗಳು ತುಂಬಬೇಕು. ಆವಾಗಲೇ ಥಿಯೇಟ್ರ್ ಅವರು ಇನ್ನಷ್ಟು ಅಡಿಷ್ನಲ್ ಶೋಸ್ ಕೊಡೋವಂಥದ್ದು. ಇವಾಗ ಎಲ್ಲೆಲ್ಲ ಜನ ಎಂಜಾಯ್ ಮಾಡ್ತಾ ಇದ್ದಾರೆ ಅಥವಾ ಎಲ್ಲೆಲ್ಲ ಹೌಸ್ಫುಲ್ ಶೋಸ್ ಇದೆ ಅಲ್ಲೆಲ್ಲ ಹೋಗಬೇಕು ಅಂತ ಇದೆ. ಸೊ ನನ್ನ ರಿಕ್ವೆಸ್ಟ್ ಏನು ಅಂತಂದರೆ, ನನ್ನ ಮಾತು ನಂಬಬೇಡಿ, ಸಿನಿಮಾದವ್ರು ಯಾವತ್ತೂ ಹೋಗೋದೆ. ಯಾರಾದರೂ ಇಷ್ಟು ಜನರಲ್ಲಿ ಹೌಸ್ಫುಲ್ ಶೋ ಆಗಿದೆ, ಯಾರಾದರೂ ಒಬ್ರು ಇರ್ತಾರೆ, ಅವ್ರ ಹತ್ರ ಕೇಳಿ ಹೆಂಗಾಯಿತು ಅಂತ. ಅವ್ರು ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಮಿಸ್ ಮಾಡಬೇಡಿ. ಇವತ್ತೇ ನೋಡಿ, ನಮ್ಮ ತಂಡಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮಂಗಳೂರು ರೆಸ್ಪಾನ್ಸ್ ನಾನು ಇನ್ನೂ ಕೇಳಿಲ್ಲ ಸರ್. ಈಗ ಹೊರಗೆ ಬರ್ತಾ ಇದ್ದೀನಿ ಅಷ್ಟೇ. ನನಗೆ ಅಲ್ಲಿ ಏನಾಗಿದೆ, ಎಷ್ಟು ಜನ ನೋಡಿದರೆ ಏನೂ ಐಡಿಯಾ ಇಲ್ಲ. ಸೊ ಇನ್ನು ನಾನು ಫೋನ್ ಮಾಡಿ ಕೇಳಬೇಕು, ಅಥವಾ ಫೋನೆಲ್ಲ ತುಂಬ ಬಂದಿದೆ, ಇನ್ನು ಕೇಳಬೇಕು. ಅಲ್ಲ, ಎಲ್ಲೂ ಪ್ರೀಮಿಯರ್ ಶೋ ಪ್ಲ್ಯಾನ್ ಮಾಡಿಲ್ಲ ಸರ್ ನಾವು. ಏನಕ್ಕೆ ಅಂತಂದರೆ ನಾವು ಓನ್ಲಿ ಪ್ರಮೋಷನ್ ಹಿಂದೆ ಇದ್ವಿ. ಸೊ ಪ್ರೀಮಿಯರ್ ಶೋ ಬೆಂಗಳೂರಲ್ಲೂ ಮಾಡಿಲ್ಲ, ಮಂಗಳೂರಲ್ಲೂ ಮಾಡಿಲ್ಲ. ಸೊ ಇನ್ನೂ ಅಂದರೆ ಸದ್ಯಕ್ಕೆ ಇವತ್ತಿಂದು ಪ್ಲ್ಯಾನ್ ಇರೋವಂಥದ್ದು. ಅದಾದಮೇಲೆ ಮೇ ಬಿ ನಾಳೆ ನಾಡಿದ್ರಲ್ಲಿ ಏನಾದರೂ ಪ್ಲ್ಯಾನ್ ಮಾಡಬೇಕು. ಥ್ಯಾಂಕ್ ಯು. ಹೌದು, ನಾನು ಸಿನಿಮಾ ನೋಡಿರಲಿಲ್ಲ, ಇಲ್ಲೇ ನೋಡಿದ್ದು ಫಸ್ಟು. ತುಂಬ ಖುಷಿ ಆಯಿತು. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ಗೂಸ್ ಬಂಪ್ಸ್, ನನಗೆ ಗೂಸ್ ಬಂಪ್ಸ್ ಬಂದಿದೆ. ಅಂತಂದರೆ ಸಿನಿಮಾ ಅಭಿಮಾನಿಗಳಿಗೆ ಇನ್ನು ಯಾವ ರೀತಿ ಇರಬೇಡ ಅಂತಂದರೆ, ಸಿನಿ ಪ್ರಿಯರು ಇರ್ತಾರಲ್ವ, ಬೇರೆ ಬೇರೆ ಜಾನರ್ ಸಿನಿಮಾಗಳನ್ನ ಇಷ್ಟಪಟ್ಟು ತುಂಬ ಸೆಲೆಬ್ರೇಟ್ ಮಾಡೋ ಅಂಥವ್ರಿಗೆ ಇದು ನಿಜವಾಗ್ಲೂ ಕ್ಲೈಮ್ಯಾಕ್ಸ್ ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ನನಗೆ ಗೂಸ್ ಬಂಪ್ಸ್ ಬರ್ತಾಯಿತ್ತು. ಆತ್ರೇಯ ಯಾಕೆ ಶಿವಪುರಕ್ಕೆ ಬಂದ, ಏನು ಆ ಎಮೋಷ್ನಲ್ ಕನೆಕ್ಷನ್ ಇದೆ, ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ ಏನು ಟ್ವಿಸ್ಟ್ ಇದೆ. ಸೊ ನಾವು ಮುಂಚೆ ಪ್ರಮೋಷನಿಂದ ಹೇಳ್ತಾ ಇದ್ವಿ, ಇಲ್ಲಿ ಟ್ವಿಸ್ಟ್ ಇದೆ, ಎಲ್ಲರ ಮೇಲೂ ಅನುಮಾನ ಬರುತ್ತೆ, ಬಟ್ ಕೊನೆಗೆ ಅದು ಬೇರೆ ತಿರುವನ್ನೇ ಪಡ್ಕೊಳ್ಳುತ್ತೆ ಅಂತ. ಆ ತಿರುವೇನು ಅಂತ ಈಗ ನೋಡಿರೋರ್ಗೆಲ್ರಿಗೂ ಕೂಡ ಗೊತ್ತಾಗಿದೆ. ಆ ಕ್ಲೈಮ್ಯಾಕ್ಸ್ ಸೀನ್ ಬಂದಾಗಂತೂ ಎಲ್ಲರೂ ವಿಷಲ್ ಹಾಕ್ತಾಯಿದ್ರು. ರೂಪೇಶ್ ಅವರು ಆ ಸೀನ್ನ ಮಾಡುವಾಗ ನಾನು ರೂಮಲ್ಲೇ ಇದ್ದೆ, ನನ್ನದೇನು ಪಾರ್ಟ್ ಇರಲಿಲ್ಲಲ್ಲ. ಅದು ಹೆಂಗೆ ಬಂದಿದೆ ಅಂತ ನಾನು ಮಾನಿಟ್ರಲ್ಲೂ ನೋಡಿರಲಿಲ್ಲ, ಬಟ್ ಇಲ್ಲಿ ನೋಡಿದಾಗ ನನಗೆ ಗೂಸ್ ಬಂಪ್ಸ್ ಬಂತು. ರೂಪೇಶ್ ಅವರು ತುಂಬ ಖುಷಿ ಆಗ್ತಾ ಇದೆ. ಶಯನ್ ಶೆಟ್ಟಿ ಸರ್ ಅವರ ಒಂದು ಏನು ಪ್ರಯತ್ನ ಇದೆ, ಇಷ್ಟು ವರ್ಷದ ಏನು ಶ್ರಮ ಇದೆ, 1.5 ವರ್ಷ 2 ವರ್ಷ ಅದಕ್ಕೆ ಕೆಲಸ ಮಾಡಿದರು. ಅದಕ್ಕೆ ಮೊದಲ ಶೋಲ್ಲಿ ನೋಡಿದಾಗ ಪ್ರತಿಫಲ ಸಿಕ್ಕಿದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಎಲ್ಲರೂ ವಿಷಲ್ ಆಗ್ತಾಯಿದ್ರು, ಚಪ್ಪಾಳೆ ಹೊಡಿತಾಯಿದ್ರು, ಎಲ್ಲರೂ ಬಂದು ಕ್ಲೈಮ್ಯಾಕ್ಸ್ ಸೀನ್ ಬಗ್ಗೆನೇ ಮಾತಾಡ್ತಾ ಇರೋದು. ಆ ಆಟಿ ಕಳಂಜ, ನಮ್ಮ ಕರಾವಳಿ ಕಲ್ಚರ್ನ ತುಂಬ ಚೆನ್ನಾಗಿ ತೋರಿಸಿದ್ವಿ. ಹಾಗಂದರೆ ಏನು ಎತ್ತ ಅನ್ನೋದನ್ನು. ಸೊ ಎಲ್ಲ ನೋಡಬೇಕು ಅಂದರೆ ನೀವು ಮತ್ತೆ ಸಿನಿಮಾಗೆ ಬರಬೇಕು. ಸ್ಯಾಟರ್ಡೆ ಸಂಡೇ ನಾಳೆ ವೀಕೆಂಡು
ಕುಟುಂಬದ ಒಟ್ಟಿಗೆ ನೋಡೋದಕ್ಕೆ ನಿಮಗೆ ಇದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಇಲ್ಲ. ಹಾಗಾಗಿ ಎಲ್ಲರೂ ಬನ್ನಿ, ನಮ್ಮ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಈ ಮೂಲಕ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನಿಮ್ಮ ಕ್ಯಾರೆಕ್ಟರ್ ಪರ್ಸ್ನಲ್ ಎಷ್ಟು ಕನೆಕ್ಟ್ ಆಯಿತು ನನಗ ನನ್ನನ್ನೇ ನಾನು ನೋಡ್ಕೊಳ್ಳೋಗಾಯಿತು. ನಾನು ರಿಯಲ್ ಲೈಫಲ್ಲಿ ಏನು ಮಾಡಿದ್ದೆ ಅದನ್ನೇ ನಾನಲ್ಲಿ ನೋಡ್ಕೊಳ್ಳೋಗಾಯಿತು. ನನ್ನಲ್ಲೂ ಕೂಡ ಒಂದು ಎಮೋಷ್ನಲ್ ಬಾಂಡಿಂಗ್ ಇರುತ್ತೆ. ನನಗೂ ಅಮ್ಮ ಇರೋದಿಲ್ಲ, ನೀವು ಸಿನಿಮಾ ನೋಡಿದ್ದೀರಾ. ಸೊ ಹಾಗಾಗಿ ನಾನು ರಿಯಲ್ ಲೈಫಲ್ಲಿ ಮಾಡಿದ್ದನ್ನು ರಿಯಲ್ ಲೈಫಲ್ಲಿ ಪ್ಲೇ ಮಾಡಿದೆ ಅಂತ ಅನ್ನಿಸ್ತು. ಒಂದು ಆ ಇನ್ನೋಸೆನ್ಸ್ ಟ್ರೆಡಿಷ್ನಲ್ ಲುಕ್ಕು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನಗಂತೂ ತುಂಬ ಖುಷಿ. ಈ ಟೀಮ್ ಜೊತೆಗೆ ಲಾಂಚ್ ಆಗ್ತಾ ಇರೋದು ಖುಷಿ ಅಂತ ಹೇಳ್ತಾ ಇದ್ದೆ. ರಿಲೀಸ್ ಆದಮೇಲೆ ಇಲ್ಲಿ ಸೆಲೆಬ್ರೇಷನ್ನು, ಸೊ ಎಲ್ಲರೂ ಪ್ರತಿಯೊಬ್ಬರು ಬಂದು ಮಾತಾಡಿಸ್ತಾ ಇರೋದು ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಧಿಪತ್ರ ಎಕ್ಸಲೆಂಟ್ ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಟೈಮ್ ನಾನು ಪೂರ್ತಿ ಸಿನಿಮಾ ಇವತ್ತು ನೋಡ್ತಾ ಇರೋದು. ಅಂದರೆ ಪ್ರತಿ ಸಲ ಒಂದು ಸಿನಿಮಾಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಮೀರಿ ಈ ಸಿನಿಮಾ ಬಂದಿದೆ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗಿತ್ತು ಕ್ಲೈಮ್ಯಾಕ್ಸ್. ಆ್ಯಕ್ಚುಲಿ ನನಗೆ ಗೂಸ್ ಬಂಪ್ಸ್ ಬಂತು. ಆ್ಯಂಡ್ ಆಟಿ ಕಣಜ ಸಾಂಗ್ ಏನಿದೆ ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಚಯನ್ ಸರ್ ವರ್ಕ್ ಬಗ್ಗೆ ಅಂತ ಮಾತಾಡಲೇಬೇಕು. ಆ್ಯಕ್ಚುಲಿ ಅವ್ರದ್ದೇ ಮೇಯ್ನ್ ಇದರಲ್ಲಿ ಹೈಲೈಟ್ ಆಗಿರೋದು. ಆ್ಯಂಡ್ ಇದು ಫಸ್ಟ್ ಅವ್ರ ಡೆಬ್ಯೂ ಮೂವಿ ಅಂತಲೇ ಅನ್ಸಲ್ಲ, ಇಷ್ಟು ಒಂದು ಒಳ್ಳೆಯ ವರ್ಕ್ನ ಮಾಡಿದ್ದಾರೆ. ಸೊ ನಾನು ಕನ್ನಡದ ಜನತೆಗೆ ಏನು ಹೇಳ್ತೀನಿ ಅಂದರೆ ಇದು ಒಂದು ಜೆನ್ಯೂನ್ ರಿಕ್ವೆಸ್ಟ್, ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಆ್ಯಕ್ಚುಲಿ ಈ ಎಕ್ಸ್ಪೀರಿಯನ್ಸ್ ಹೇಗಿದೆ ಅನ್ನೋದನ್ನ ನೀವೆಲ್ಲ ನೋಡಲೇಬೇಕು. ಥ್ಯಾಂಕ್ ಯು. ಸೊ ಈ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಚಯನ್ ಸರ್ ಡೈರೆಕ್ಷನ್ಸಲ್ಲಿ ಮತ್ತು ರೂಪೇಶ್ ಸರ್ ಅವರ ಒಂದು ಆ್ಯಕ್ಟಿಂಗ್ ಇದೆ. ಜಾನ್ವಿ ಮೇಡಮ್ ಅವರು ಮಾಡಿದ್ದಾರೆ ಇದರಲ್ಲಿ ಹೀರೋಯಿನ್ ಆಗಿ. ಸೊ ಇದರಲ್ಲಿ ಚಯನ್ ಸರ್ ಡೈರೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲಿ ಅವರ ಕಥೆಯನ್ನು ತುಂಬ ಒಂದೊಂದು ಎಲ್ಲರನ್ನೂ ಅಷ್ಟೇ ತುಂಬ ಪ್ರಾಮಿನೆಂಟಾಗಿ ಎಲ್ಲರನ್ನೂ ಹೈಲೈಟ್ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ಅವ್ರ ಪಾತ್ರನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದರಲ್ಲಿ ಆರ್ಟಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಮ್ಯೂಸಿಕ್ ಆಗಿರ್ಬೋದು, ಲಿರಿಕ್ಸ್ ಆಗಿರ್ಬೋದು, ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ. ತ್ರಯಂಬಿಕೆಯ ಪಾತ್ರ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದರಲ್ಲಿ ಎಲ್ಲವೂ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಎಲ್ಲರನ್ನೂ ಹಾರೈಸಿ ಅಂತ ಹೇಳ್ತಾ ಅಧಿಪತ್ರ ಚಿತ್ರನ ನೋಡಿ. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್, ನನಗೆ ನಿಜವಾಗ್ಲೂ ಈ ಒಂದು ಟೀಮ್ನ ಭಾಗ ಆಗೋದಕ್ಕೆ ನಿಜವಾಗ್ಲೂ ನಾನು ಲಕ್ಕಿ ಅಂತ ಹೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ, ಇಟ್ಕೊಳ್ತೀನಿ ಮೇಡಮ್, ಹಾಕ್ಕೊಡ್ತೀನಿ. ಮ್ಯಾಗ್ನೆಟ್ ಇಟ್ಕೊಳ್ತೀನಿ ನಾನು ಇಟ್ಕೊಳ್ತೀನಿ. ಮ್ಯಾಮ್ ಸ್ವಲ್ಪ ಹತ್ರ ಮೇಡಮ್ ಹತ್ರ ಬನ್ನಿ ಸರ್. ಓಕೆ ಚಯನ್ ಸರ್ ಬನ್ನಿ. ಸರ್ ರೆಡಿ ನೋಡಿ ಸರ್. ಹೇಳಿ ಮೇಡಮ್. ಅಣ್ಣ, ಇಷ್ಟು ದಿನ ತುಳುನಾಡಲ್ಲಿ ಮಿಂಚುತ್ತಾ ಇದ್ರೆ ಈಗ ಬೆಂಗಳೂರಲ್ಲಿ ಫಸ್ಟ್ ಶೋ ಹೇಗೆ ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ಕೂಡ ನಮಗೆ ಒಂದು ಅಂದರೆ ನಮಗೊಂದು ಭಯ ಆಯಿತು. ಅಂದರೆ ಒಂದು ಕಾಂಟೆಂಟ್ ಇರೋವಂಥ ಸಿನಿಮಾ, ಸೊ ಹೆಂಗೆ ತಗೋತಾರೆ ಅಥವಾ ಇಂಥ ಒಂದು ಸಿಂಗಲ್ ಥಿಯೇಟರ್ಗಳಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇರುತ್ತೆ ಅಂತ. ಸೊ ಖಂಡಿತವಾಗಲೂ ನೀವು ಇದ್ರಿ. ಆ್ಯಂಡ್ ಎಂಡಲ್ಲಿ ಕ್ಲೈಮ್ಯಾಕ್ಸ್ಗೆ ಸಿಗೋವಂಥ ಒಂದು ರೆಸ್ಪಾನ್ಸ್ ಏನಿದೆ, ನಮ್ಮ ಇಡೀ ಸಿನಿಮಾ ಇರೋವಂಥದ್ದೇ ಕ್ಲೈಮ್ಯಾಕ್ಸಲ್ಲಿ. ಏನಕ್ಕೆ ಅಂತಂದರೆ ಆ ಕ್ಲೈಮ್ಯಾಕ್ಸ್ ಜನರಿಗೆ ಇಷ್ಟ ಆದರೆ ಇಡೀ ಸಿನಿಮಾ ಇಷ್ಟ ಆದಂಗೆ. ಸೊ ಕ್ಲೈಮ್ಯಾಕ್ಸ್ನ ಪ್ರತಿ ಕ್ಷಣವನ್ನು ಜನರು ಎಂಜಾಯ್ ಮಾಡಿದ್ದಾರೆ. ಆ್ಯಂಡ್ ಅವ್ರು ಕೊಟ್ಟಿರೋಂಥ ನಾವು ಝೀರೋ ಎಕ್ಸ್ಪೆಕ್ಟೇಷನಿಂದ ಬಂದಿರೋವಂಥದ್ದು. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಹೆಂಗೆ ತಗೋತಾರೆ ಅಂತ. ಆದರೆ ಕ್ಲೈಮ್ಯಾಕ್ಸ್ ಬಂದಾಗ ಎಲ್ಲರೂ ಆಗಿರೋವಂಥ ಒಂದೊಂದು ವಿಸಿಲ್ ಇರ್ಬೋದು, ಒಂದೊಂದು ಚಪ್ಪಾಳೆ ಇರ್ಬೋದು, ಖಂಡಿತ ನಮ್ಮ ಡೈರೆಕ್ಟ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಅಚೀವ್ ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಕೂಡ ಎಲ್ಲ ಕೆಲಸ ಆದಮೇಲೆ ಫಸ್ಟ್ ಟೈಮ್ ನೋಡ್ತಾ ಇರೋದು, ಆಡಿಯನ್ಸ್ ನೋಡ್ತಾ ಇದ್ದೆ.
ಸೊ ನನಗೊಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಬ್ಬ ಕಲಾವಿದನಾಗಿ ಜನರು ಇಷ್ಟಪಡ್ತಾರೆ ಅಂತ. ಸೊ ತುಂಬ ಧೈರ್ಯ ಬಂತು. ಆ ಕ್ಲೈಮ್ಯಾಕ್ಸ್ಗೆ ಸಿಕ್ಕಿದಂತಹ ಚಪ್ಪಾಳೆ ವಿಸಿಲ್ ಏನಿದೆ ಅದು ಸಂತೋಷ್ ಥಿಯೇಟ್ರಿಂದ ಶುರುವಾಗಿದ್ದು ಇನ್ನಷ್ಟು ಥಿಯೇಟರ್ಗೆ ಅದು ಹಬ್ಬಬೇಕು. ಸೊ ಎಷ್ಟು ಜಾಸ್ತಿ ಜನ ನೋಡ್ತಾರೆ, ಸೊ ಅದರಿಂದ ನಮ್ಮ ಸಿನಿಮಾ ಹಿಟ್ ಆಗುತ್ತೋ ಅನ್ನೋವಂಥದ್ದು ನಿರ್ಧಾರ ಆಗುತ್ತೆ. ಸೊ ದಯವಿಟ್ಟು ನನ್ನ ರಿಕ್ವೆಸ್ಟು, ಒಂದ್ಸಲ ಸಿನಿಮಾ ನೋಡಿ, ಕ್ಲೈಮ್ಯಾಕ್ಸ್ ಆದಮೇಲೆ ನಾನು ಸಿಗ್ತೀನಿ ಎಲ್ಲರಿಗೂ ಆದಷ್ಟು ಥಿಯೇಟರ್ಗಳಲ್ಲಿ. ಸೊ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ನನಗಂತೂ ತುಂಬ ತುಂಬ ಖುಷಿಯಾಗಿದೆ. ಮಾತಾಡಿ ಸರ್. ಕೆಲಸ ಬಂದಿದೆ, ಸಿನಿಮಾ ಮಾಡಿ ಪ್ರಮೋಷನ್ ಮಾಡಿ ಎಲ್ಲ ಮಾಡಿದ್ವಿ, ಇನ್ನೇನು ಜನರಿಗೆ ಬಿಟ್ಟಿದ್ದೀವಿ. ಒಂದ್ಸಲ ಸ್ವಲ್ಪ ಥಿಯೇಟ್ರಿಗೆ ಬಂದು ನೋಡಿ, ನಿಜವಾಗ್ಲೂ ಇಷ್ಟ ಆಗುತ್ತೆ. ಆಡಿಯನ್ಸ್ ರೆಸ್ಪಾನ್ಸ್ ನೀವು ನೋಡ್ತಾ ಇದ್ದೀರಾ. ಇನ್ನೂ ನಿಮ್ಮಲ್ಲಿ ಒಂದೆಲ್ಲ ಕೆಲಸ ಮುಗಿದ್ರೆ ಇನ್ನೂ ಆಡಿಯನ್ಸ್ ಖುಷಿ ಆಗ್ತಿದೆ. ರೆಸ್ಪಾನ್ಸ್ ಮಾಡಿ ತುಂಬ ಖುಷಿ ಆಗ್ತದೆ. ಮೇಡಮ್ ನಿಮ್ಗೆ ಹೇಳೋಗೆ ಇಲ್ಲ. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ನಾನು ರೂಪೇಶ್ ಅವ್ರು ಹೇಳಿದಾಗೆ ನಾನು ಸಿನಿಮಾ ಅಂತೂ ನೋಡೇ ಇರಲಿಲ್ಲ. ಕ್ಲೈಮ್ಯಾಕ್ಸ್ ನೋಡಿದಾಗ ಅಲ್ಲಿ ವಿಷಲ್ಲು, ಚಪ್ಪಾಳೆ, ರೂಪೇಶ್ ಅವರ ಆ್ಯಕ್ಟಿಂಗು, ಚಯನ್ ಶೆಟ್ಟಿ ಮಾಡಿರುವಂಥ ಡೈರೆಕ್ಷನ್ ನನಗಂತೂ ತುಂಬ ಖುಷಿ ಆಯಿತು. ಆ ಕ್ಲೈಮ್ಯಾಕ್ಸ್ ಆದಮೇಲೆ ಎಲ್ಲ ಎದ್ದಿಂತು ಚಪ್ಪಾಳೆ ಹೊಡೆದ್ರಲ್ಲ, ಭಾಳನೇ ಖುಷಿ ಆಯಿತು. ಯಾಕಂದರೆ ನಾನು ಸಿನಿಮಾ ನೋಡಿದ್ದೆ ಇಲ್ಲಿ ಕಂಪ್ಲೀಟ್ ಆಗಿ ಕರಾವಳಿ ಭಾಗದ ಆಚರಣೆ ಇರ್ಬೋದು, ತುಂಬ ನ್ಯಾಚುರಲ್ ಆಗಿ ಆ ಸಿಚುವೇಶನ್ ಕಾಮಿಡಿನ ಜನ ಎಂಜಾಯ್ ಮಾಡ್ತಾ ಇದ್ದಿದ್ದು, ನಗ್ತಾ ಇದ್ದಿದ್ದು ನನಗಂತೂ ತುಂಬ ತೃಪ್ತಿ ಇದೆ. ಸೊ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ವಿ ಸಂತೋಷ್ ಥಿಯೇಟ್ರಲ್ಲಿ. ಇಷ್ಟೊಂದು ಜನ ಸೇರಿಕೊಂಡು ರೆಸ್ಪಾನ್ಸು, ಮತ್ತು ಅಲ್ಲೆಲ್ಲ ನಮ್ಮ ಸೀನ್ ಬರುವಾಗ ಅಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ರು, ಸ್ಕ್ರೀನಿಗೆ ಹೋಗಿ ಕಲರ್ ಪೇಪರ್ಗಳನ್ನ ಹಾಕೋ ಮೂಲಕ. ಸೊ ನೀವೆಲ್ಲ ನೋಡಿದ್ರೆ ನಿಮಗೇನು ಅನ್ನಿಸ್ತು? ನೀವು ನೋಡಿದ್ರಲ್ಲ, ಇಷ್ಟ ಆಯ್ತಾ? ಯಾವ್ದು ಜಾಸ್ತಿ ಇಷ್ಟ ಆಗಿದೆ ನಿಮಗೆ? ಕ್ಲೈಮ್ಯಾಕ್ಸ್. ರೂಪೇಶ್ ಶೆಟ್ಟಿ ಅವರು ಜೊತೆಗೆ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು ಅಂತ ಇಲ್ಲಿ ಮಾಧ್ಯಮ ಮಿತ್ರರೇ ನೋಡಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಏನಿದೆ ಕ್ಲೈಮ್ಯಾಕ್ಸಲ್ಲಿ ಯಾಕೆ ಇಷ್ಟ ಆಯಿತು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಎಲ್ಲರೂ ಸಿನಿಮಾ ಬಂದು ನೋಡಿ. ಸೊ ನಿಮ್ಮಗಳ ರೆಸ್ಪಾನ್ಸ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೂಪೇಶ್ ಶೆಟ್ಟಿ ಅವರು ಜನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಪಿಕ್ಚರ್. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ ಪಿಕ್ಚರ್. ಒಳ್ಳೆ ಕನ್ನಡ ಸಿನಿಮಾ. ಜನರು ಎಲ್ಲ ಒಂದು ಅದ್ಭುತವಾದಂಥ ಸಸ್ಪೆನ್ಸ್ ಥ್ರಿಲ್ಲರ್. ರೂಪೇಶ್ ಶೆಟ್ಟಿ ಹಾಗೂ ಜಾನ್ವಿ ಅಭಿನಯ ಅದ್ಭುತವಾಗಿದೆ. ಮಸ್ಟ್ ವಾಚ್. ಕ್ಲೈಮ್ಯಾಕ್ಸ್ ಅಂತೂ ಮಸ್ಟ್ ವಾಚ್. ಸರ್, ಇನ್ನೊಂದು ವಿಷಯ ಹೇಳಕ್ಕೆ ಬರ್ತೀನಿ. ಸೂಪರ್ ಡೂಪರ್ ಹಿಟ್ಟು ಗುರು. ಫಿಲಮ್ ಮಾತ್ರ ಸೂಪರ್ ಡೂಪರ್ ಹಿಟ್ಟು. ಸಖತ್ತಾಗೈತೆ ನೋಡಿ. ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಸಖತ್ತಾಗೈತೆ ಮೂವಿ. ಹೀರೋ ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಇನ್ನೊಂದು ಸಲ ನೋಡ್ಬೋದು. ಸಖತ್ತಾಗೈತೆ. ಥ್ಯಾಂಕ್ ಯು. ಸಖತ್ತಾಗೈತೆ. ಸಖತ್ತಾಗಿ ಆ್ಯಕ್ಟ್ ಮಾಡವ್ರೆ. ಇನ್ನೊಂದು ಸತಿ ಬಂದು ನೋಡ್ತೀನಿ. Yeah.
ಗುಡ್ ಮಾರ್ನಿಂಗ್ ಸರ್. ನನ್ನ ಹೆಸರು ಇನ್ಸ್ಪೆಕ್ಟರ್. ಶಂಕರ ಎದೆ ಅಲ್ವಾ ನಮ್ಮ ಮರ? ಅಲ್ಲಿ ಓಕೆ, ಆಲ್ ದಿ ಬೆಸ್ಟ್ ಹೇಳ್ತೀರಾ? ಹಾಂ, ರೆಡಿ, 1 2 3 ಒನ್ಸ್ ಮೋರ್, ರೆಡಿ, 1 ಆಗುತ್ತೆ. ಸರ್ ಹೇಗಿದೆ ಮೂವಿ?